ತುಂಬ ಕಷ್ಟ ಆಗ್ತಿತ್ತು ಸರ್ ಮಾಡೋದಕ್ಕೆ ಆ ಟೈಮಲ್ಲಿ. ಬಟ್ ಲೈಫ್ ಅವಾಗ ನಮ್ಮದು ಕ್ರಿಟಿಕಲ್ ಹಾಗೇ ಇತ್ತು ಲೈಫು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಎಲ್ಲ ಇತ್ತು. ಮಾಡೋದು ಅನಿವಾರ್ಯ ಆಗಿತ್ತು. ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. 8 ವರ್ಷ. ಹಾಂ, ಆವಾಗ 3 ಇಯರ್ಸು ನಾನು ಅಲ್ಲಿಂದನೇ ಜರ್ನಿ ಮಾಡಿದೆ. ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಮಾದೇಪುರದಲ್ಲಿ ಒಂದು ಚಿಕ್ಕ ಮನೆ ಮಾಡಿಕೊಂಡು ಇದ್ದಿದ್ದು. ಎಮೋಷನಲ್ ಆಗ್ತಿದ್ದೀರಿ. ಯಾವ ಟೈಮಲ್ಲಿ ಮಕ್ಕಳಿಗೆ ಟೈಮ್ ಕೊಡಬೇಕಾಗಿತ್ತು ಆ ಟೈಮಲ್ಲಿ ಟೈಮ್ ಕೊಡಲಿಕ್ಕಾಗಿಲ್ಲ ಸರ್. ಅದಕ್ಕೆ ಸ್ವಲ್ಪ ಬೇಜಾರಷ್ಟೆ. ಎಷ್ಟು ವರ್ಷ ಅವಾಗ ಮಕ್ಕಳಿಗೆ? ಆವಾಗ ದೊಡ್ಡ ಮಗನಿಗೆ 3 ವರ್ಷ, ಚಿಕ್ಕವನಿಗೆ 9 ತಿಂಗಳು. ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದೆ. 9 ತಿಂಗಳು? ಹೌದು. ಫೀಡಿಂಗ್ ಬೇಬಿ ಫೀಡಿಂಗ್ ಬಿಡಿಸ್ಬಿಟ್ಟು, ಇಲ್ಲ ಫೀಡಿಂಗ್ ಬಿಡಿಸಿರ್ಲಿಲ್ಲ ಅವಾಗಿನ್ನು. ಫೀಡಿಂಗ್ ಬಿಡಿಸಿರ್ಲಿಲ್ಲ. ಆಮೇಲೆ ನಾನು ಎಲ್ಲರೂ ಹೇಳ್ತಿದ್ರು, ಬೇಡ ಬೆಳಗಿಂದ ಸಂಜೆ ಹೋಗಿ ಬರ್ತೀಯ, ಫೀಡ್ ಮಾಡಿಸ್ಬೇಡ ನಿನ್ನ ಮಗುಗೆ, ಅದು ಫೀಡ್ ಮಾಡಿಸಿದ್ರೆ ಒಳ್ಳೇದಲ್ಲ. ಆ ಟೈಮಲ್ಲಿ ಮಗು 9 ತಿಂಗಳು ಕಂಪ್ಲೀಟ್ ಆಗಿದ ತಕ್ಷಣ ಮಗುಗೆ ಫೀಡಿಂಗ್ ಬಿಡಿಸ್ಬಿಟ್ಟೆ. ಸೊ ತುಂಬ ದಿನ ಮಕ್ಕಳು ನಿಮ್ಮ ಮುಖನೇ ನೋಡಿಲ್ಲ? ಇಲ್ಲ ಸರ್. ಅವಾಗ ಅಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ವೀಕ್ಲಿ ಒಂದೇ ವೀಕ್ ಆಫ್. ಆ ವೀಕ್ ಆಫ್ ತಗೊಂಡಾಗ ಮಾತ್ರ ಮಕ್ಕಳ ಜೊತೆಗೆ ಇರ್ತಿದ್ದೆ ನಾನು. ಮಕ್ಕಳು ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಒಂದು ದಿನ ಮಾತ್ರ ಮಕ್ಕಳು ಮುದ್ದಾಡ್ಕೊಳಕ್ಕೆ ಎಲ್ಲದಕ್ಕೂ ಒಂದಿನ ಮಾತ್ರ ಟೈಮ್.